ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ನಾನಿವತ್ತು UPSC ರಿಲೇಟೆಡ್ ಜಾಬ್ಗಳ ಬಗ್ಗೆ ಒಂದು ಮಾಹಿತಿ ಕೊಡಲು ಬಂದಿದ್ದೇನೆ. ಏನಪ್ಪಾ ಇದು ಅಂದ್ರೆ, ಎಲ್ಲಿನ ಜಾಬ್ಗಳಿದು ಅಂತ ನೀವು ಕೇಳಿದ್ರೆ UPSC ಇರ್ಬೋದು, SSC ಇರ್ಬೋದು ಅಥವಾ GD ಜಾಬ್ಗಳು ಅಂತ ಕೂಡ ಕರೀತಾರೆ. ಕೇಂದ್ರ ಲೋಕಸೇವಾ ಆಯೋಗ ನೇಮಕಾತಿ ಇದಾಗಿರುತ್ತೆ. 2025ನೇ ಸಾಲಿನ ನೇಮಕಾತಿ ಅಂತ ಹೇಳ್ಬೋದು. ಇವಾಗಲೇ 2024 ಕೊನೆಯಲ್ಲಿದ್ದೀವಿ. ಡಿಸೆಂಬರ್ ತಿಂಗಳು ಇನ್ನೊಂದು 10ರಿಂದ 15 ದಿವಸ ಬಂದ್ರೆ ಡಿಸೆಂಬರ್ ತಿಂಗಳು ಮುಗಿದೋಗುತ್ತೆ. ನಿಮಗೆ ನೆಕ್ಸ್ಟ್ ಜನವರಿಯಿಂದ ಅಪ್ಲಿಕೇಶನ್ ಕೂಡ ಇದು ಹಾಕಕ್ಕೆ ಮಾಹಿತಿ ಆಗಿರುತ್ತೆ. ದಯಮಾಡಿ ಕರೆಕ್ಟ್ ಆಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಆಲ್ ಓವರ್ ಇಂಡಿಯಾ ನಿಮಗೆ ಈ ಜಾಬ್ಗಳ ಪೋಸ್ಟಿಂಗ್ ಇರುತ್ತೆ. ಕರ್ನಾಟಕದಲ್ಲಿ ಕೂಡ ಇರುತ್ತೆ. 863 ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿರೋದು. 25ರಿಂದ 56 ಸಾವಿರದಷ್ಟು ಸಂಬಳವನ್ನ ಕೊಡ್ತಾರೆ. 10ನೇ PUC ಪಾಸ್ ಆಗಿರೋ 10 ತತ್ಸಮ ಅಥವಾ PUC ಪಾಸ್ ಆಗಿರೋ ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈನ ಮಾಡ್ಬೋದು. ಯಾವ್ಯಾವ ಜಾಬ್ಗಳಿರುತ್ತೆ ಅಂತ ಅಂದ್ರೆ 1ರಿಂದ 5 ಅಲ್ಲ, ಒಂದು 7ರಿಂದ 8 ಜಾಬ್ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಿರೋದು. ಒಂದರಲ್ಲೇ ಕೇಂದ್ರ ಲೋಕಸೇವಾ ಆಯೋಗ ನೇಮಕಾತಿ ಇದಾಗಿರುತ್ತೆ. SSC ಮಹಿಳೆಯರು, SSC ಪುರುಷರು, ಏರ್ ಫೋರ್ಸ್ ಅಕಾಡೆಮಿ, ಇಂಡಿಯನ್ ಲೆವೆಲ್ ಅಕಾಡೆಮಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಇಂಡಿಯನ್ ನೇವಿ ಹಾಗೂ ಇಂಡಿಯನ್ ಮಿಲಿಟರಿ ಈ ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿರೋದು. 18ರಿಂದ 35 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಯಾವುದೇ ರೀತಿ ಕ್ಯಾಟಗರಿಲಿ ಒಳಪಡೋರಿಗೆ 3 ವರ್ಷ ಹಾಗೂ 5 ವರ್ಷದ ವಿನಾಯಿತಿ ಎಲ್ಲ ಜಾಬ್ಗಳಲ್ಲಿ ಇದ್ದೇ ಇರುತ್ತೆ. ಸರ್ಕಾರೇತರ ಜಾಬ್ಗಳಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಹೇಗೆ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತೀರಿ ಅಂದ್ರೆ 4 ಟೆಸ್ಟ್ಗಳಿರುತ್ತೆ. ಲಿಖಿತ ಪರೀಕ್ಷೆ, ಸೈಕಾಲಜಿ ಟೆಸ್ಟ್, ಇಂಟರ್ವ್ಯೂ ಹಾಗೂ ಪರ್ಸನಲ್ ಇಂಟರ್ವ್ಯೂ ಅಂದ್ರೆ ಲಾಸ್ಟಿಗೆ ಬಂದ್ಬಿಟ್ಟು ಪರ್ಸನಲ್ ರೌಂಡ್ ಇಂಟರ್ವ್ಯೂ ಇರುತ್ತೆ. ಯಾರ್ಯಾರು ಜಾಬ್ಗಳಿದಾವೆ ಅಂದ್ರೆ SSC ಮಹಿಳೆಯರು, SSC ಪುರುಷರು ಅವೆಲ್ಲ ಏನ್ ಹೇಳಿದ್ನಲ್ಲ, ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ 12ನೇ ಕ್ಲಾಸ್ ಪಾಸ್ ಆಗಿರೋರಿಗೆ, ಡಿಗ್ರಿ ಓದಿರೋರಿಗೆ, BE ಅಥವಾ BTech ಓದಿರೋರು ಯಾರು ಬೇಕಾದ್ರೂ ಈ ಜಾಬ್ಗಳಿಗೆ ಅಪ್ಲೈನ ಮಾಡಬಹುದು. ನಿಮಗೆ ಸೂಟ್ ಆಗಿರೋ ರೋಲಲ್ಲಿ ನಿಮಗೆ ಕೆಲಸವನ್ನ ಕೊಡ್ತಾರೆ. 200 ರೂಪಾಯಿ ಇತರೆ ವರ್ಗಕ್ಕೆ ಅರ್ಜಿ ಶುಲ್ಕವಾದರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ಆನ್ಲೈನ್ ಅಲ್ಲೇ ನೀವು ಎಕ್ಸಾಮ್ಗಳಿಗೆ ಪೇ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕವನ್ನ. ಯಾವಾಗ ಅರ್ಜಿ ಸಲ್ಲಿಸಬಹುದು ಅಂದ್ರೆ 11-12-2024 31-12-2024 ವರೆಗೂ ಅರ್ಜಿನ ಸಲ್ಲಿಸಬಹುದು. ಈ 2024 ಹಳೆ ವರ್ಷದಲ್ಲಿ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ 2025 ಸ್ಟಾರ್ಟಿಂಗ್ ಅಲ್ಲೇ ಜಾಬ್ಗಳನ್ನ ಕೂಡ ಪಡಿಬಹುದು. ಎಲ್ಲ ಅಪ್ಲೈ ಮಾಡೋದು ಅಂತ ಅಂದ್ರೆ upsconline.gov.in ಈ ವೆಬ್ಸೈಟ್ ನಲ್ಲಿ ಹೋಗಿ ಈ ಜಾಬ್ಗೆ ಅರ್ಜಿನ ಸಲ್ಲಿಸಬಹುದು. ಇದೇ ರೀತಿ ಹೊಸ ಅಪ್ಡೇಟ್ಗಳು, ಹೊಸ ಮಾಹಿತಿ ಇರಬಹುದು ಜಾಬ್ ಬಗ್ಗೆ. ಇನ್ನಿತರ ಮಾಹಿತಿಗಳು ನಮ್ಮ ಕೊಡಲು ಬರ್ತಿರುತ್ತೆ. ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರಾಪ್ ಡೌನ್ ಅಲ್ಲಿ ಬೆಲ್ ಐಕಾನ್ ಒತ್ಬಿಟ್ಟು ಆಲ್ ಆಪ್ಷನ್ ಅಂತ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.